ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವೈರಾಗ್ಯದ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಾರದಲ್ಲಿ 7 ದಿನ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಂತ. ನೀವು 7 ದಿನ ಪತ್ರಿಕೆಗಳನ್ನು ನೋಡಿದ್ರೆ 7 ದಿನವೂ 7 ರೀತಿಯ ಮಾತುಗಳನ್ನು ಆಡ್ತಾರೆ ಅವರು. ಯಾವತ್ತೂ ಕೂಡ ಒಂದೇ ರೀತಿಯ ಮಾತುಗಳನ್ನು ಆಡೋದಿಲ್ಲ. ಅರಸು ಅವರ ಅಧಿಕಾರ ಅವಧಿಯನ್ನ ಸರಿಗಟ್ಟಿದ್ದೇನೆ ಅಂತಕ್ಕಂಥ ಒಂದು ದೊಡ್ಡ ಸ್ಲೋಗನ್ನು ಇತ್ತೀಚೆಗೆ ಅವರಿಂದ ಬರ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಅರಸು ಅವರ ಒಂದು ತೃಣಕ್ಕೂ ಸಮಾನ ಇದ್ದೀರಾ? ಅವರ ನಡೆಯಲ್ಲಿ, ನಿಮ್ಮ ನಡೆಯಲ್ಲಿ ನಾವು ಮಾತಾಡುವಾಗ ಹೇಳ್ತೇವೆ ಅಜ ಗಜ ಅಂತ. ಅಜಗಜಾಂತರಗಳನ್ನ ನೀವು ಗಜಕ್ಕೆ ಅಜ ಹೋಗಿ ಗಜಕ್ಕೆ ಹೋಲಿಸತಕ್ಕಂಥದ್ದೇ ಅಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಅರಸೂರವರು ಸೋಲಿಲ್ಲದ ಸರದಾರ ಅಂತ ಒಂದು ಹೆಸರು ಪಡೆದಿದ್ರು. ಸಿದ್ದರಾಮಯ್ಯನವರು ಸೋಲಿನ ಸರದಾರ. ಹಲವು ಬಾರಿ ಸೋತಿದ್ದಾರೆ. ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ಅವರ ಸ್ವಂತ ಕ್ಷೇತ್ರದಲ್ಲಿ ಜನ ಅವರನ್ನ ಹಿಗ್ಗ ಮುಗ್ಗ ಸೋಲಿಸಿರ್ತಕ್ಕಂಥದ್ದು ಇವತ್ತು ಎಲ್ಲರ ಕಣ್ಣು ರಾಚುವಂತೆ ಕಾಣುತ್ತೆ. ಅರಸೂರವರು ಸಾಮಾಜಿಕ ಕ್ರಾಂತಿಯ ಹರಿಕಾರ. ಸಾಮಾಜಿಕ ಕ್ರಾಂತಿಯ ಹರಿಕಾರ. ಸಿದ್ದರಾಮಯ್ಯನವರು, ಮಾನ್ಯ ಸಿದ್ದರಾಮಯ್ಯನವರು ಸ್ವಾರ್ಥ ಮತ್ತು ಕುತಂತ್ರ ರಾಜಕಾರಣಿ. ಯಾರ್ಯಾರನ್ನ ಯಾವ ರೀತಿಯಲ್ಲಿ ಮುಗಿಸಿದ್ರು ಅಂತ ಅವರ ಜೊತೆಯಲ್ಲಿದ್ದವರನ್ನ ಕೇಳಿದ್ರೆ ಹೇಳ್ತಾರೆ. ಮಾನ್ಯ ಬಂಗಾರಪ್ಪನವರು ಒಂದು ಮಾತು ಹೇಳ್ತಿದ್ರು, ಈ ಸ್ಕಾರ್ಪಿಯನ್ ಅಂತಂದ್ರೆ ಚೇಳು ಎಂಥದ್ದು ಅಂದ್ರೆ ಮಕ್ಕಳಿಗೆ ಜನ್ಮ ಕೊಟ್ಟ ನಂತರ ಆ ಮಕ್ಕಳು ಆ ತಾಯಿಯನ್ನೇ ಆಹುತಿ ಪಡೆದು ಬಿಡ್ತದಂತೆ. ಅಂದ್ರೆ ಚೇಳು ಮರಿ ಹಾಕಿದ ತಕ್ಷಣ ತಾಯಿ ತೀರ್ಕೊಂಡು ಹೋಗ್ಬಿಡ್ತದಂತೆ. ಹಾಗೆ ಚೇಳಿನ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಯಾರು ಅವರಿಗೆ ಜನ್ಮ ಕೊಡ್ತರೋ ಅವರೆಲ್ಲರನ್ನೂ ಆಹುತಿ ತಗೊಂಡಿದ್ದಾರೆ. ಕಾಂಗ್ರೆಸ್ಗೆ ಅವರು ಬರಲಿಕ್ಕೆ ಕಾರಣ ಯಾರು ಅಂತಂದ್ರೆ ಮಾನ್ಯ ಎಚ್ ವಿಶ್ವನಾಥ್ ಅವರು, ಮಾನ್ಯ ಎಂ ರೇವಣ್ಣ ಅವರು ಅಂತವರು. ಅವರ ಪರಿಸ್ಥಿತಿಗಳೇನಾಗಿದೆ ಇವತ್ತು ನೀವೇ ನೋಡ್ತಾ ಇದ್ದೀರಿ. ಅವರನ್ನೇ ಆಹುತಿ ತಗೊಂಡವರು ಇವರು. ಮಾನ್ಯ ಅರಸೂರವರು ಇವತ್ತು ದಿವಂಗತರು. ಎಷ್ಟು ಜನರನ್ನು ಅವರು ಬೆಳೆಸಿದ್ದಾರೆ ಅಂತಂದ್ರೆ ಆ ಪಕ್ಷದಲ್ಲಿದ್ದಾಗ ಮಾನ್ಯ ಖರ್ಗೆ ಅವರು ಇರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು ಇರಬಹುದು, ಆಗಿನ ಕಾಲದಲ್ಲಿ ಬಸವಲಿಂಗಪ್ಪನವರು ಇರಬಹುದು, KH ರಂಗನಾಥರವರು ಇರಬಹುದು, ಅನೇಕರನ್ನ, ಶ್ರೀನಿವಾಸ್ ಪ್ರಸಾದ್ ಅವರು, ಇವತ್ತು ಅನೇಕರು ನಮ್ಮ ಮಧ್ಯದಲ್ಲಿ ಇಲ್ಲದೆ ಇದ್ರು ಕೂಡ ಅನೇಕರ ಒಂದು ದಂಡನ್ನೇ, ಒಂದು ಹಿಂಡನ್ನೇ ಬೆಳೆಸಿದವರು ಅವರು. ಇವರು ಯಾರನ್ನು ಬೆಳೆಸಿದ್ದಾರೆ? ಇವರು ಒಬ್ಬರನ್ನೂ ಬೆಳೆಸಿಲ್ಲ. ಇವತ್ತು ಅವರು ಯಾವ ರೀತಿ ಅಂತಂದ್ರೆ ಶ್ರಮದಿಂದ ಇವತ್ತು ಮುಖ್ಯಮಂತ್ರಿ ಆಗಲೇ ಇಲ್ಲ. ಅವರು ಕಾಂಗ್ರೆಸ್ಸು ಹಲವರು ಸೇರಿ ಕಟ್ಟಿದ್ದ ಮನೆಯಲ್ಲಿ ಹೇಳ್ತಾರಲ್ಲ, ಹಳ್ಳಿ ಕಡೆ ಹುಳ ಹುತ್ತ ಕಟ್ಟಿತ್ತು, ಸರ್ಪ ವಾಸ ಮಾಡಿತ್ತು ಅಂತ. ಹಾಗೆ ಇವರು ಕಾಂಗ್ರೆಸ್ನ ಒಳಗಡೆ ಬಂದು ಸರ್ಪದಂತೆ ವಾಸ ಮಾಡಿ ಈಗಲೂ ಕೂಡ ಎಲ್ಲರನ್ನೂ ಭಯಭೀತಿ ಪಡಿಸ್ತಕ್ಕಂಥ ಸರ್ಪದ ಕೆಲಸ ಮಾಡ್ತಿದ್ದಾರೆ ಹೊರತು ಇವರು ಕಾಂಗ್ರೆಸ್ ಕಟ್ಟಿದವರು ಅಲ್ಲ, ಏನೂ ಅಲ್ಲ.